ಮೇಘಾಲಯ ಯಾವ ಪಕ್ಷದ ತೆಕ್ಕೆಗೆ? ನಾಗಾಲ್ಯಾಂಡ್ ಭವಿಷ್ಯ ಏನಾಗುತ್ತೆ? 3 ರಾಜ್ಯ ಪಕ್ಕಾ ಫಲಿತಾಂಶ. ನ್ಯೂಸ್ 18 ಮೆಗಾ ಕವರೇಜ್. ಈಶಾನ್ಯ ಯಾರು ಮಾನ್ಯ? ಇಂದು 3 ರಾಜ್ಯಗಳ ವಿಧಾನಸಭಾ ಚುನಾವಣಾ ಫಲಿತಾಂಶ ಹೊರಬೀಳಲಿದ್ದು ತ್ರಿಪುರಾ, ನಾಗಾಲ್ಯಾಂಡ್, ಮೇಘಾಲಯದಲ್ಲಿ ಕೌಂಟಿಂಗ್ ಆರಂಭ ಆಗಿದೆ. 8 ಗಂಟೆಯಿಂದಲೇ ಕೌಂಟಿಂಗ್ ಆರಂಭ ಆಗಿದ್ದು ತ್ರಿಪುರಾ, ನಾಗಾಲ್ಯಾಂಡ್ನಲ್ಲಿ ಮತ್ತೆ ಬಿಜೆಪಿ ಗೆಲುವನ್ನ ಸಾಧಿಸುತ್ತಾ? ತ್ರಿಪುರಾ, ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ ಈಗಾಗಲೇ ಮುನ್ನಡೆಯನ್ನ ಸಾಧಿಸಿದೆ. ಮೇಘಾಲಯದಲ್ಲಿ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು ಮಧ್ಯಾಹ್ನದ ಒಳಗೆ ಸ್ಪಷ್ಟ ಫಲಿತಾಂಶ ಹೊರಬರಲಿದೆ. 3 ರಾಜ್ಯಗಳಲ್ಲೂ ತಲಾ 60 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಕೌಂಟಿಂಗ್ ನಡೀತಾ ಇದ್ದು ಬೆಳಗ್ಗೆ 8 ಗಂಟೆಯಿಂದಲೇ ಕೌಂಟಿಂಗ್ ಆರಂಭ ಆಗಿದೆ. ತ್ರಿಪುರಾ, ಮೇಘಾಲಯ, ನಾಗಾಲ್ಯಾಂಡ್ ವಿಧಾನಸಭೆಗೆ ನಡೆದ ಚುನಾವಣೆಯ ಫಲಿತಾಂಶ ಇನ್ನು ಕೆಲವೇ ಹೊತ್ತಿನಲ್ಲಿ ಸ್ಪಷ್ಟ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ. ಈಗಾಗಲೇ ಮತ ಎಣಿಕೆ ಆರಂಭ ಆಗಿದ್ದು 5 ರಿಂದ 8 ಸುತ್ತಿನ ಮತ ಎಣಿಕೆ ಇಲ್ಲಿ ನಡೆಯಲಿದೆ. ಕಾಡಿನಿಂದ ನಾಡಿಗೆ ಬರ್ತಾ ಇವೆ ಚಿರತೆಗಳು. ಮನೆಯ ಮಹಡಿ ಮೇಲೆ ಚಿರತೆ ಪ್ರತ್ಯಕ್ಷವಾಗಿದ್ದು ಚನ್ನಪಟ್ಟಣ ತಾಲೂಕಿನ ಇಗ್ಗಲೂರಿನಲ್ಲಿ ಈಗ ಅಲ್ಲಿನ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಆನಂದ್ ಅನ್ನುವವರ ಮನೆ ಮೇಲೆ ಚಿರತೆ ಕಂಡಿದೆ, ಪ್ರತ್ಯಕ್ಷವಾಗಿದೆ. ಹಲವು ದಿನಗಳಿಂದ ಚಿರತೆಯ ಉಪಟಳ ಹೆಚ್ಚಾಗಿದ್ದು ಮಾಹಿತಿ ಕೊಟ್ಟರೂ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬರ್ತಾ ಇಲ್ಲ, ಭೇಟಿ ಕೊಡ್ತಾ ಇಲ್ಲ, ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ, ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇಗ್ಗಲೂರು ಬಳಿಕ ರಾಮನಗರದ ಚಿಕ್ಕ ಬೋರೇಗೌಡನ ದೊಡ್ಡಿ ಗ್ರಾಮದಲ್ಲಿ ಬಾಲಕನ ಮೇಲೆ ದಾಳಿಯಾಗಿತ್ತು. ಆದರೂ ಎಚ್ಚೆತ್ತುಕೊಂಡಿಲ್ಲ ಅರಣ್ಯ ಅಧಿಕಾರಿಗಳು. ಈಗ ಮನೆಯ ಮಹಡಿ ಮೇಲೆ ಚಿರತೆ ಪ್ರತ್ಯಕ್ಷ ಆಗಿದ್ದು ಜನ ಆತಂಕದಲ್ಲಿದ್ದಾರೆ. ಮಕ್ಕಳದಂತೂ ತುಂಬ ಭಯ ಆಗ್ಬಿಟ್ಟಿದೆ. ಅಧಿಕಾರಿಗಳು ಬರೀ ಬೋನ್ ಮಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬೋನ್ ಮಡಿಕೊಂಡು ಅದೇನು ಮಾಡೋದು? ದಿನ ಮೇಲ್ಗಡೆ ಟೆರೆಸ್ ಮೇಲೆ ಬಂದು ಮೇಲೆ ಮಲ್ಕೊಳ್ತಾ ಇದ್ದೆ. ರಾತ್ರಿ ನೋಡ್ಬಿಟ್ಟು ನಾನೇ ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಟ್ಟು ಮನೆಯವರೆಲ್ಲ ಹುಷಾರಿಲ್ಲದೆ ಮಲ್ಕೊಬಿಟ್ಟವ್ರೆ. ಮಕ್ಕಳೆಲ್ಲ ಚಿಕ್ಕವರು, ಯಾರು ಏನು ಬತ್ತಿ ಅಂತ ಹೇಳ್ತಾರೆ. ರಾತ್ರಿ ಹೇಳೋದಕ್ಕೆ ಇನ್ನೂ ಒಬ್ಬರು ತಿಳಿವೇ ಇಲ್ಲ. ಇಲ್ಲಿ ನಮಗೆ ದಯವಿಟ್ಟು ಚಿರತೆ ಒಂದು ಇದು ಕೊಟ್ಬಿಡ್ಬೇಕು ನಮಗೆ. ನಮ್ಮ ಮಕ್ಕಳು ನಮಗೆ ಈಚೆ ಕಡೆ ಬರೋಕ್ಕೆ ಭಯ ಆಗ್ತದೆ ನೋಡಿ. ದಯವಿಟ್ಟು ಇದೊಂದು ಸ್ವಲ್ಪ ಇದು ಮಾಡಿಕೊಡಿ, ನಮಗೆ ಚಿರತೆ ಅವಳಿ ತಪ್ಪಿಸ್ಕೊಡಿ.